ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನು ನಿನ್ನೆ ಸಂಚಿಕೆಯಲ್ಲಿ ನಿಮಗೆ ಚುನಾವಣೆಗೆ ಸೋತು ನಂತರ ಬಂದಂಥ ಗಲಾಟೆಗಳು ಎಲ್ಲ ನಂತರ ಬರುತ್ತೆ ರಾಮಕೃಷ್ಣ ಹೆಗಡೆ ಅವರ ಸರ್ಕಾರ ಬಂದು ಅಣ್ಣವರ ಅಭಿಮಾನಿಗಳ ಸಂಘದ ಮೇಲೆ ಒಂದು ಕಣ್ಣಿಡುತ್ತೆ. ಏನಕ್ಕೆ ಕಣ್ಣಿಡುತ್ತೆ ನೋಡಿ, ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ, ಅಣ್ಣವರ ಅಭಿಮಾನಿಗಳು, ಗೋವಿಂದಣ್ಣ ಇವ್ರ ಮೇಲೆ ಸರ್ಕಾರ ಒಂದು ಕಣ್ಣಿಡುತ್ತೆ. ಯಾಕೆ ಕಣ್ಣಿಡುತ್ತೆ? ಹಿಂದೆ ನಡೆದಂಥ ಗೋಕಾಕು ಚಳುವಳಿಯಲ್ಲಿ ಅಣ್ಣವರ ಅಭಿಮಾನಿಗಳ ಸಂಘ ಸಕ್ರಿಯವಾಗಿ ಪಾಲ್ಗೊಂಡಿತ್ತು. ಅದ ನಂತರ ಈ ಮಲ್ಲೇಶ್ವರದ ಎಲೆಕ್ಷನ್ನಲ್ಲಿ ಸೋತ್ನಂತ ಆದಂಥ ಗಲಾಭೆಗಳು ಇದನ್ನೆಲ್ಲ ಮನಗಂಡಂಥ ಸರ್ಕಾರ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಮೇಲೆ ಒಂದು ಕಣ್ಣಿಡುತ್ತೆ. ಯಾಕಂದರೆ ಸರ್ಕಾರ ಮಾಡುವ ತಪ್ಪುಗಳನ್ನು ನೇರವಾಗಿ ಸರ್ಕಾರಕ್ಕೆ ತಿಳಿಸುವ ಕೆಲಸವನ್ನು ವಿರೋಧ ಪಕ್ಷದ ನಾಯಕರು ಮಾಡಬೇಕು. ಯಾರೂ ಮಾಡಲ್ಲ. ವಿರೋಧ ಪಕ್ಷದ ನಾಯಕರು ಸರ್ಕಾರದ ತಪ್ಪುಗಳನ್ನು ಮತ್ತು ಸರ್ಕಾರ ನಡೆಸ್ತಿರುವ ರೀತಿಯನ್ನು ಸಹ ಪ್ರಶ್ನೆ ಮಾಡಬೇಕು. ಅದ್ಯಾವುದೂ ವಿರೋಧ ಪಕ್ಷದವರು ಯಾರೂ ಮಾಡಲ್ಲ. ಆದರೆ ವಿರೋಧ ಪಕ್ಷದವರು ಮಾಡದಾಗದಂಥ ಕೆಲಸಗಳನ್ನು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ನಮ್ಮ ಗೋವಿಂದಣ್ಣನ ನೇತೃತ್ವದಲ್ಲಿ ಮಾಡುತ್ತೆ. ಸರ್ಕಾರ ಮಾಡುವಂಥ ಎಲ್ಲ ತಪ್ಪುಗಳನ್ನು ಗೋವಿಂದಣ್ಣ ನೇರವಾಗಿ ಸರ್ಕಾರಕ್ಕೆ ತಿಳಿಸ್ತಾರೆ. ಇದರ ವಿರುದ್ಧವಾಗಿ ಸರ್ಕಾರ ವಿರೋಧ ಪಕ್ಷದ ಮೇಲೆ ಇಡಬೇಕಾದಂಥ ಕಣ್ಣನ್ನು ಅಣ್ಣವ್ರ ಸಂಘದ ಮೇಲೆ ಇಡ್ತಾರೆ. ನೋಡಿ, ಪ್ರಪಂಚದಲ್ಲಿ ಒಬ್ಬ ನಟನ ಅಭಿಮಾನಿಗಳ ಸಂಘ ವಿರೋಧ ಪಕ್ಷ ಮಾಡಬೇಕಾದಂಥ ಕೆಲಸಗಳನ್ನು ಮಾಡುತ್ತೆ ಅಂದರೆ ಆ ಅಭಿಮಾನಿ ಸಂಘ ಹೇಗಿತ್ತು, ಅದರ ಗತ್ತೇನು, ಅದರ ತಾಕತ್ತೇನು, ಅದರ ಅಧ್ಯಕ್ಷರಾದಂಥ ಗೋವಿಂದಣ್ಣವರ ತಾಕತ್ತೇನು, ಇದು ನೋಡಿ. ಪ್ರಪಂಚದಲ್ಲಿ ಯಾವೊಬ್ಬ ನಟನ ಅಭಿಮಾನಿಗಳ ಸಂಘ ಈ ರೀತಿ ಇದ್ದೇ ಇಲ್ಲ. ಬಾಂಬೆಯ ಒಂದು ಇಂಗ್ಲೀಷ್ ಪತ್ರಿಕೆಯಲ್ಲಿ ಬರೀತಾರೆ, ಏನಂತ, ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಒಂದು ಸೈನ್ಯಕ್ಕೆ ಸಮ ಅಂತ. ನೋಡಿ, ಭಾರತ ದೇಶ ಇನ್ನೂ ಅನೇಕ ದೇಶಗಳನ್ನು ಕಾಯುವಂಥ ಯೋಧರು, ಆ ಯೋಧರಿಗೆ ಸರಿಸಮನಾಗಿ ನಿಲ್ಲುವಂಥ ಒಂದು ಸಂಘಟನೆ ಇದ್ದರೆ ಅದು ನಮ್ಮ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ, ಗೋವಿಂದಣ್ಣವರ ನೇತೃತ್ವದ ಸಂಘ. ನೋಡಿ, ಇಂಗ್ಲೀಷ್ ಪತ್ರಿಕೆಯಲ್ಲಿ ಈ ಸಂಘದ ಬಗ್ಗೆ ಹೊಗಳಿದ್ದಾರೆ ಅಂದರೆ ಆ ಸಂಘದ ತಾಕತ್ತು ಗತ್ತು ನೋಡಿ ಹೇಗಿದೆ ಅಂತ. ಹೀಗೆ ಏನಪ್ಪ, ನಮ್ಮ ರಾಮಕೃಷ್ಣ ಹೆಗಡೆ ಅವರ ಸರ್ಕಾರ ಈ ಅಣ್ಣವ್ರ ಸಂಘದ ಮೇಲೆ ಒಂದು ಕಣ್ಣಿಡುತ್ತೆ. ಈ ಥರ ವಿಚಾರಗಳನ್ನ ಅವರು ನಮಗೆ ತೊಂದರೆ ಕೊಡ್ತಾರೆ, ಅವರಿಂದ ನಮಗೆ ಸರ್ಕಾರ ಬೀಳೋ ಸಂಭವ ಬರುತ್ತೆ, ಇದರಿಂದ ಅವ್ರ ಮೇಲೆ ನಾವು ಒಂಥರ ಇದಾಗಿರಬೇಕು ಅಂತಬಿಟ್ಟು ಒಂದು ಕಣ್ಣಿಡುತ್ತೆ. ಆಗ ರಾಮಕೃಷ್ಣ ಹೆಗಡೆಯವರ ಸರ್ಕಾರ ಒಂದು ಹೇಳಿಕೆಯನ್ನು ಪ್ರಕಟಣೆ ಮಾಡುತ್ತೆ. ಏನು ಆ ಹೇಳಿಕೆ? ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ಕಂಡಲ್ಲಿ ಗುಂಡು. ಏನ್ರಿ ಇದು ಕಂಡಲ್ಲಿ ಗುಂಡು? ಏನು ಅಂತದ್ರೋಹ ಮಾಡಿಬಿಟ್ಟಿದ್ವಿ ಅಣ್ಣವ್ರ ಅಭಿಮಾನಿಗಳು? ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಎಲ್ಲಿ ಕಂಡಲ್ಲಿ, ಅಭಿಮಾನಿಗಳ ಸಂಘ, ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಎಲ್ಲಿ ಕಾಣುತ್ತೆ ಅಲ್ಲಿ ಕಂಡಲ್ಲಿ ಗುಂಡು ಹೊಡೆಯಿರಿ ಎಂದು ಸರ್ಕಾರ ಆಜ್ಞೆ ಮಾಡುತ್ತೆ. ಆಜ್ಞೆ ಮಾಡಿದ್ದೇ ತಡ. ಇಡೀ ಕರ್ನಾಟಕದ ಕಡೆ ಎಲ್ಲ ಅಭಿಮಾನಿಗಳು ಬುಗಿಲೇಳ್ತಾರೆ, ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಾರೆ. ಅಭಿಮಾನಿಗಳಿಗೆ ಒಂದು ಥರ ರೋಷ ಹೆಚ್ಚಾಗ್ಬಿಡುತ್ತೆ. ಯಾವ ಥರ ಹೆಚ್ಚಾಗತ್ತೆ ಅಂದರೆ, ಕರ್ನಾಟಕದಲ್ಲಿದ್ದಂತೆಲ್ಲ ಅಣ್ಣವರ ಅಭಿಮಾನಿಗಳ ಸಂಘ ಬೆಂಗಳೂರು ಬರುತ್ತೆ. ಬೆಂಗಳೂರಿನ ಮಲ್ಲೇಶ್ವರದ ಆಟದ ಮೈದಾನದಲ್ಲಿ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದಂಥ
ಗೋವಿಂದಣ್ಣವರು ಒಂದು ಬೃಹತ್ತಾದಂಥ ಪ್ರತಿಭಟನಾ ಸಮಾವೇಶ ಮಾಡ್ತಾರೆ. ಯಾವ ಥರ ಜನ ಅಂದರೆ ಸುಮಾರು ಒಂದು 2 ಲಕ್ಷ ಜನ ಮಲ್ಲೇಶ್ವರದಲ್ಲಿ ಆಟದ ಮೈದಾನದಲ್ಲಿ ಜನ ಸೇರ್ತಾರೆ. ಮಲ್ಲೇಶ್ವರದ ಆಟದ ಮೈದಾನದಲ್ಲಿ ಸುಮಾರು ಒಂದು 60-70 ಸಾವಿರ ಜನ ಸೇರ್ಬೋದು. ನಿಂತ್ಕೊಂಡು ಎಲ್ಲ ನೋಡ್ತಾಯಿದ್ದಾರೆ. ಹೊರಗಡೆ ಅಕ್ಕಪಕ್ಕ ರೋಡ್ಗಳಲ್ಲಿ, ಗಲ್ಲಿಗಳಲ್ಲಿ, ಎಲ್ಲ ರಸ್ತೆಗಳಲ್ಲೂ ಅಣ್ಣವರ ಅಭಿಮಾನಿಗಳು ಬಂದಿರ್ತಾರೆ ಅವತ್ತು ಆ ಪ್ರತಿಭಟನಾ ಸಭೆಯನ್ನು ಮಾಡೋಕ್ಕೆ. ಯಾವ ಥರ ಜನ ರೀ! ಈಗ 108 ಫೇಸ್ಬುಕ್ಕು, ವಾಟ್ಸಪ್ಪು, ಸೋಷಿಯಲ್ ಮೀಡಿಯಾ ಎಲ್ಲ ಇದ್ರೂ ಕಾರ್ಯಕ್ರಮಕ್ಕೆ ಬರ್ರಿ ಅಂದರೆ ಯಾರೂ ಬರೋಲ್ಲ. ಆಗ ಏನೂ ಇಲ್ಲದ ಕಾಲದಲ್ಲಿ ಗೋವಿಂದಣ್ಣನ ನೇತೃತ್ವದಲ್ಲಿ ಸುಮಾರು 2 ಲಕ್ಷ ಜನ ಪ್ರತಿಭಟನೆ ಮೆರವಣಿಗೆ ಬರಬೇಕಂದ್ರೆ ಏನು ರೀ ಕಾರಣ? 3 ಕಾರಣಗಳು. ಒಂದು, ಅಣ್ಣವರು. ಮೊದಲು ಅಣ್ಣವರು. ಎರಡನೇದು, ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ. ಮೂರನೇದು, ಆ ಸಂಘ ನಡೆಸುವ ರೀತಿ. ಯಾರು ನಡೆಸಿದ್ದು? ನಮ್ಮ ಗೋವಿಂದಣ್ಣ. ಅವ್ರ ತಾಕತ್ತು ಅಲ್ಲೇನ್ರಿ. ಪ್ರತಿಭಟನೆ ಸಭೆ ಆರಂಭ ಆಗುತ್ತೆ. ಸಂಘದ ಕೆಲವರು ಪ್ರತಿಭಟನೆ ಸಭೆಯಲ್ಲಿ ಮಾತಾಡ್ತಾರೆ. ಸರದಿ ಬರುತ್ತೆ ನಮ್ಮ ಅಧ್ಯಕ್ಷರದು, ಗೋವಿಂದಣ್ಣಂದು ಭಾಷಣ. ಏನ್ರಿ ಭಾಷಣ ಮಾಡ್ತಾರೆ ಅಣ್ಣವ್ರು ಅಂದರೆ, ಗೋವಿಂದಣ್ಣವರು ಅಬ್ಬಬ್ಬಬ್ಬ ಸರ್ಕಾರಕ್ಕೆ ಸವಾಲು ಹೊಡ್ತಾರೆ ರೀ. ಏನು ಸವಾಲು? ಮುಖ್ಯಮಂತ್ರಿಗಳೇ, ನಿಮ್ಮ ಗುಂಡಿಗೆ ಎದೆ ಕೊಡಲು ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಸಿದ್ಧವಾಗಿದೆ. ಒಡೆಯರಿ ನಿಮ್ಮ ಗುಂಡನ್ನು. ಅದನ್ನು ಎದುರಿಸಲು ನಾವು ಸಿದ್ಧವಾಗಿ ನಿಂತಿದ್ದೇವೆ. ಏನಾಗುತ್ತದೋ ಆಗಲಿ, ನೋಡೇ ಬಿಡೋಣ ಅಂತ ಬಿಟ್ಟು ರಾಜ್ಕುಮಾರ್ ಅಭಿಮಾನಿಗಳ ಪರವಾಗಿ ಗೋವಿಂದಣ್ಣ ಸರ್ಕಾರದ ವಿರುದ್ಧ ಗುಡುಕ್ತಾರೆ. ಏನ್ರಿ ತಾಕತ್ತು! 2 ಲಕ್ಷ ಜನಗಳ ಮಧ್ಯದಲ್ಲಿ ಗೋವಿಂದಣ್ಣನ ಆ ಮಾತು ಕೇಳಿದಾಗ ಇಡೀ ಅಭಿಮಾನಿಗಳಿಗೆ ರೋಮಾಂಚನ ಆಗುತ್ತೆ. ಯಾರಿಗ್ರಿ ಗುಂಡು ಹೊಡಿಬೋದು? ಒಬ್ರಿಗೋ ಇಬ್ರಿಗೋ ಹೊಡಿಬೋದು ಅಷ್ಟೇ. 2 ಲಕ್ಷ ಜನಕ್ಕೆ ಹೊಡಿಯೋಕ್ಕಾಗತ್ತಾ? ಇದೇನು ಪಾಳೆಗಾರ ಇದಾ? ಗೋವಿಂದಣ್ಣನವರ ಆ ಮಾತು ಇಡೀ ಕರ್ನಾಟಕದ ತುಂಬೆಲ್ಲ ಸಂಚಲನ ಮಾಡುತ್ತೆ. ನೋಡಿ, ಒಂದು ಸಂಘ ಹೇಗಿರಬೇಕು, ಹೇಗೆ ನಡ್ಕೊಂಡು ಹೋಗಬೇಕು, ಆ ಸಂಘದಿಂದ ಕರ್ನಾಟಕಕ್ಕೆ ಏನು ಉಪಯೋಗ ಇದೆ, ಇದೆಲ್ಲ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘ ಮಾಡಿದ್ದೀರಿ. ಕನ್ನಡದ ವಿಷಯಕ್ಕೆ, ಅಣ್ಣವರ ವಿಷಯಕ್ಕೆ ನಾವು ಯಾವುದೇ ಥರದ ರಾಜಿ ಇಲ್ಲ. ಗುಂಡಿಗೆ ನಮ್ಮ ಎದೆ ಸಿದ್ಧವಾಗಿ ನಿಂತಿದೆ. ಒಡೆಯರೇ ಮುಖ್ಯಮಂತ್ರಿಗಳೇ ಎಂದು ಸವಾಲೊಡ್ಡಿದರು ನಮ್ಮ ಗೋವಿಂದಣ್ಣ. ನೋಡಿ, ಹೀಗೆ ಅಣ್ಣವರ ಅಭಿಮಾನಿಗಳು ಕನ್ನಡದ ವಿಚಾರವಾಗಿ, ಅಣ್ಣವರ ವಿಚಾರವಾಗಿ ಯಾವುದಕ್ಕೂ ರಾಜಿ ಆಗಲ್ಲ ಅನ್ನೋದಕ್ಕೆ ಇದು ಕೆಲವು ನಿರ್ದೇಶನ. ಬನ್ನಿ ಸ್ನೇಹಿತರೆ, ಹೀಗೆ ಅಣ್ಣವರು ಹಾಗೂ ಅಣ್ಣವರ ಅಭಿಮಾನಿಗಳ ಸಂಘ ಮಾಡಿದಂಥ ಮಹತ್ಕರವಾದ ಕಾರ್ಯಗಳ ಬಗ್ಗೆ ನಿಮಗೆ ನಾನು ಒಂದೊಂದೇ ಎಪಿಸೋಡ್ನ ಆಗ್ತಾ ಬರ್ತಾ ಇರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನೇರವಾಗಿ ತಿಳಿಸಿ, ನಾನು ಅದನ್ನು ತಿದ್ಕೊತೀನಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.